10 ವರ್ಷಗಳ ನಂತರ ಕೇರಳದಲ್ಲಿ ಕೈ ಅಧಿಕಾರ ಯಾರಾಗ್ತಾರೆ ದೇವರ ನಾಡಿನ ಅಧಿಪತಿ ಅಂತ ನೋಡೋದಾದ್ರೆ ಸಿಎಂ ಸ್ಥಾನಕ್ಕಾಗಿ ಆ ಮೂವರು ಭಾರಿ ಕಸರತ್ತು 10 ವರ್ಷಗಳ ನಂತರ ಕೇರಳದಲ್ಲಿ ಕೈ ಅಧಿಕಾರ ಯಾರಾಗ್ತಾರೆ ದೇವರ ನಾಡಿನ ಅಧಿಪತಿ ಸಿಎಂ ಸ್ಥಾನಕ್ಕಾಗಿ ಆ ಮೂವರು ಭಾರಿ ಕಸರತ್ತು ಮುಖ್ಯಮಂತ್ರಿ ರೇಸ್ನಲ್ಲಿ ಮೂವರ ಹೆಸರು ಓಡಾಟವನ್ನ ನಡೆಸ್ತಾ ಇದೆ ಫಲಿತಾಂಶ ಹೊರಬೀಳುತ್ತಿದ್ದಂತೆ ಸಿಎಂ ಸ್ಥಾನಕ್ಕೆ ಕಾದಾಟ ಕೇರಳದಲ್ಲಿ ಯುಡಿಎಫ್ ಸರ್ಕಾರ ರಚನೆ ಖಚಿತ 10 ವರ್ಷದ ಪಿಣರಾಯಿ ಆಡಳಿತಕ್ಕೆ ಮತದಾರ ಬ್ರೇಕ್ ಕೊಟ್ಟಿದ್ದಾರೆ ಕೇರಳದಲ್ಲಿ ಸಿಎಂ ಸ್ಥಾನಕ್ಕಾಗಿ ಭಾರಿ ಪೈಪೋಟಿ ಸಿಎಂ ಸ್ಥಾನಕ್ಕಾಗಿ ಕೆಸಿ ವೇಣುಗೋಪಾಲ್ ಶಶಿ ತರೂರ್ ವಿಡಿ ಸತೀಶನ್ ಕೇರಳ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಈ ಮೂವರು ಸತೀಶ್ನ ಕಾರ್ಯವೈಖರಿಯೇ ಯುಡಿಎಫ್ಗೆ ಗೆಲುವಿನ ಕಾರಣ ಇತ್ತ ಕೆವಿಸಿ ಸ್ಪರ್ಧಿಸಿದರ ಕಾರಣ ಸಿಎಂ ಕುರ್ಚಿ ಸಿಗೋದು ಬಹುತೇಕ ಕಠಿಣ ಈಗಾಗಲೇ ಕೊನೆಗೂ ಕೇರಳವನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ ಕಾಂಗ್ರೆಸ್ ಅಂದ್ರೆ ಇಲ್ಲಿ ಎಲ್ಡಿಎಫ್ನ ಒಂದಿಷ್ಟು ಕಾರ್ಯವೈಖರಿಗಳು ಅದು ನಡ್ಕೊಂಡಿರುವಂತಹ ರೀತಿ ಪಿಣರಾಯಿ ಆಡಳಿತಕ್ಕೆ ಯಾಕೆ ಬ್ರೇಕ್ ಬಿತ್ತು ಯಾಕೆ ಜನ ಯುಡಿಎಫ್ನ ಒಪ್ಕೊಂಡ್ರು ಅವರಾಗ ಅವರೇ ಅಲ್ಲಿ ಬಿಟ್ಕೊಟ್ಟಂಗಾಯ್ತು ಕೇರಳ ಸಿಚುವೇಶನ್ ಇರುವಂಥದ್ದು ಹಾಗಾಗಿ ಬಹುತೇಕ ಹೇಳಲಾಗ್ತಾ ಇತ್ತು ಎಲ್ಡಿಎಫ್ನಿಂದ ಯುಡಿಎಫ್ಗೆ ಮತ ವಿಭಜನೆ ಆಗುತ್ತೆ ಪಾಸ್ ಆಗ್ತವೆ ಅಂತ ಅದೇ ರೀತಿಯಾಗಿ ಆಯಿತು ಯುಡಿಎಫ್ ಅಧಿಕಾರಕ್ಕೆ ಬಂದಿರುವಂಥದ್ದು ಕಾಂಗ್ರೆಸ್ ತೆಕ್ಕೆಗೆ ಬಂತು ಬಟ್ ತಮಿಳುನಾಡನ್ನು ಕಳೆದುಕೊಳ್ಳುತ್ತೆ ಇಲ್ಲಿ ಕೇರಳದಲ್ಲಿ ಗೆಲುವನ್ನು ಸಾಧಿಸಿಕೊಳ್ಳುತ್ತೆ ಒಂದು ಬಂತು ಒಂದು ಹೋಯ್ತು ಅನ್ನುವಂಥ ಸಿಚುವೇಶನ್ ಕಾಂಗ್ರೆಸ್ಗೆ ಬಟ್ ಕೇರಳದಲ್ಲಿ ಸಿಎಂ ವಿಚಾರಕ್ಕೆ ಜಟಾಪಟಿ ಮುಂದಿನ ಸಿಎಂ ಯಾರು ಹಾಗಾದ್ರೆ ಹೇಗೋ ಯುಡಿಎಫ್ ಅಧಿಕಾರಕ್ಕೆ ಬಂತು ಬಟ್ ಸಿಎಂ ಯಾರು ಅದನ್ನು ಕೂಡ ಗಮನಿಸಬೇಕಾಗುತ್ತೆ ಈಗ ರೇಸ್ನಲ್ಲಿ ಯಾರಿದ್ದಾರೆ ಕೆಸಿ ವೇಣುಗೋಪಾಲ್ ಶಶಿ ತರೂರ್ ಸತೀಶನ್ ಅವರ ಒಂದಿಷ್ಟು ಕಾರ್ಯವೈಖರಿಗಳು ಗೆಲುವಿಗೆ ಕಾರಣ ಅಂತ ಹೇಳಲಾಗ್ತಾ ಇದೆ 10 ವರ್ಷ ಪಿಣರಾಯಿ ವಿಜಯನ್ ಅಧಿಕಾರ ನಡೆಸಿದ್ರು ಸಹಿತ ಇದಾಗಲಿಲ್ಲ ಮತ್ತೊಂದೆಡೆ ಕೇರಳದಲ್ಲಿ ಸರ್ಕಾರ ರಚನೆಗೆ ಕೆಸಿವಿ ಕಸರತ್ತು ಸಿಎಂ ಆಗುವ ಮೂಲಕ ರಾಜ್ಯಕ್ಕೆ ವಾಪಸ್ಸಾಗುವ ಲೆಕ್ಕಾಚಾರ ಇದೆ ಕೇರಳದ ಕ್ಯಾಲಿಕಟ್ನಲ್ಲಿ ಸಚಿವ ಜಮೀರ್ ಅಹಮದ್ ವಾಸ್ತವ್ಯ ಹೂಡಿದ್ದಾರೆ ವೇಣುಗೋಪಾಲ್ ಸೂಚನೆ ಮೇರೆಗೆ ಜಮೀರ್ ಅಹಮದ್ ವಾಸ್ತವ್ಯ ಕೇರಳದಲ್ಲಿ ಮ್ಯಾಜಿಕ್ ಮಾಡಿದ ಸಚಿವ ಜಮೀರ್ ಅಹಮದ್ 30ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಬಿರುಸಿನ ಪ್ರಚಾರ ಮಾಡಿದ್ದ ಜಮೀರ್ ಸಿಎಂ ಸ್ಥಾನಕ್ಕೆ ಕೆಸಿವಿ ಕಸರತ್ತನ್ನು ನಡೆಸ್ತಾ ಇದೆ ನೋಡಿ ಕೆಸಿವಿಗೆ ಸಿಎಂ ಪಟ್ಟ ಕಟ್ಟಲು ಜಮೀರ್ ಇನ್ನಿಲ್ಲದ ಕಸರತ್ತು ಮಾಡ್ತಾ ಇದ್ದಾರೆ ಯುಡಿಎಫ್ ನಾಯಕರ ಜೊತೆಗೆ ಜಮೀರ್ ನಿರಂತರ ಚರ್ಚೆ ಕೆಸಿ ವೇಣುಗೋಪಾಲ್ ಮತ್ತೊಂದೆಡೆ ಕೇರಳದಲ್ಲಿ ಸರ್ಕಾರ ರಚನೆಗೆ ಕೆಸಿವಿ ಕಸರತ್ತನ್ನು ನಡೆಸ್ತಾ ಇದೆ ಸಿಎಂ ಆಗುವ ಮೂಲಕ ರಾಜ್ಯಕ್ಕೆ ವಾಪಸ್ಸಾಗುವ ಲೆಕ್ಕಾಚಾರ ಎಸ್ ಕೆಸಿ ವೇಣುಗೋಪಾಲ್ ವಿಚಾರಕ್ಕೆ ನಾವು ಮಾತನಾಡೋದಾದ್ರೆ ಈಗಾಗಲೇ ಜಮೀರ್ ಅಹಮದ್ ಖಾನ್ ಬಗ್ಗೆ ಮಾತನಾಡೋಣ ಜಮೀರ್ ಅಹಮದ್ ಖಾನ್ ಕೇರಳಂನಲ್ಲಿ ಸ್ಟಾರ್ ಪ್ರಚಾರವನ್ನ ಮಾಡಿ ಕೊನೆಗೂ ಕೇರಳ ಗೆದ್ದು ಬಂದಿದ್ರಿಂದ 30ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಬಿರುಸಿನ ಪ್ರಚಾರ ಮಾಡಿದ್ರು ಜಮೀರ್ ಅಹಮದ್ ಖಾನ್ ಇದು ಜಮೀರ್ ಅಹಮದ್ ಖಾನ್ಗೆ ಪ್ಲಸ್ ಆಯಿತು ಒಂಥರ ಅತಂತ್ರದಲ್ಲಿದ್ದು ಜಮೀರ್ ಅಹಮದ್ ಖಾನ್ ಮತ್ತೆ ಲಕ್ ಈಗ ಕೈ ಹಿಡಿತಂತ ಹೇಳ್ಬೋದು ಒಂದ್ ಕಡೆ ಕೇರಳದಲ್ಲಿ ಏನೋ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರ್ಬೋದು ದಾವಣಗೆರೆಯಲ್ಲೂ ಕೂಡ ಅಧಿಕಾರವನ್ನ ವಹಿಸ್ಕೊಂಡಿದ್ದಾರೆ ಕಾಂಗ್ರೆಸ್ ಹೀಗಾಗಿ ಒಂದ್ ಕಡೆ ಜಮೀರ್ ಈಗ ಸೇಫ್ ಝೋನ್ ಅಲ್ಲಿ ಇದ್ದಾರೆ ಲಕ್ ಕೈ ಹಿಡಿತು ಜಮೀರ್ ಅಹಮದ್ ಖಾನ್ಗೆ 30ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಪ್ರಚಾರವನ್ನ ಮಾಡಿದ್ರು ಜಮೀರ್ ಅಹಮದ್ ಖಾನ್ ಹೀಗಾಗಿ ಇಲ್ಲಿ ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಖಾನ್ ಕಸರತ್ತನ್ನ ನಡೆಸ್ತಾ ಇದ್ದಾರೆ
ಎಸ್, ಜಮೀರ್ ಅಹ್ಮದ್ ಖಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 30ಕ್ಕೂ ಹೆಚ್ಚು ಪ್ರದೇಶದಲ್ಲಿ ಪ್ರಚಾರ ಮಾಡ್ತಾರೆ, ಗೆಲುವು ಕೂಡ ಸಾಧಿಸ್ತಾರೆ. ಬಟ್ ಇಲ್ಲಿ ಕೆ.ಸಿ. ವೇಣುಗೋಪಾಲ್ ವಿಚಾರದಲ್ಲಿ ಯಾಕೆ ಜಮೀರ್ ಅಷ್ಟು ಮುನ್ನೆಲೆಗೆ ಹೋಗ್ತಾ ಇದ್ದಾರೆ? ಈಗಾಗಲೇ ನಾವು ಒಂದಿಷ್ಟು ರಾಜಕೀಯವಾಗಿ ಇನ್ಡೆಪ್ತ್ ರಾಜಕೀಯ ಮ್ಯಾಟ್ರ್ ಗೊತ್ತಿದ್ದವ್ರಿಗೆ ಈ ವಿಚಾರ ಗೊತ್ತಿರುತ್ತೆ. ಸುರ್ಜೇವಾಲಾ, ಡಿ.ಕೆ. ಶಿವಕುಮಾರ್ ಅವರ ಟೀಮು, ಕೆ.ಸಿ. ವೇಣುಗೋಪಾಲ್, ಸಿದ್ದರಾಮಯ್ಯ ಅವರ ಟೀಮು ಅಂತ ಒಂದಿಷ್ಟು ಮಾತುಕತೆಗಳು ಬರ್ತಾರೆ. ಸಿದ್ದರಾಮಯ್ಯ ಅವರು ಅಂತ ಅಂದಾಗ ಜಮೀರ್ ಅಹ್ಮದ್ ಖಾನ್ ಸಿದ್ದರಾಮಯ್ಯ ಅವರ ಆಪ್ತ, ಕೆ.ಸಿ. ವೇಣುಗೋಪಾಲ್ ಅವ್ರನ್ನ ಗೆಲ್ಲಿಸಲೇಬೇಕು ಅನ್ನೋದ್ರ ಜೊತೆಗೆ CM ಪಟ್ಟ ಏರಿಸಬೇಕು ಅನ್ನೋದರಲ್ಲಿ ಕಸರತ್ತು ಜಮೀರ್ ಅಹ್ಮದ್ ಖಾನ್ಗಿರುವಂಥದ್ದು. ಸೊ ಇವೆಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತೆ. ಹಾಗಾಗಿ ಕೇರಳದಲ್ಲಿ ಅಧಿಕಾರ ಚುಕ್ಕಾನೆ ಹಿಡಿಯೋರು ಯಾರು ಅಂದರೆ CM ಪಟ್ಟ ಯಾರಿಗೆ? ಕೆ.ಸಿ. ವೇಣುಗೋಪಾಲ್ಗ, ಶಶಿ ತರೂರ್ಗ, ಸತೀಶನ್ಗ, ಯಾರು ಅನ್ನುವಂಥದ್ದು ಇಲ್ಲಿ ಪ್ರಶ್ನಾರ್ಹ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಬದಲಾವಣೆಯಲ್ಲಿ ಎಷ್ಟೆಲ್ಲ ಜಟಾಪಟಿಗಳಿದ್ದಾವೆ, ಕರ್ನಾಟಕದಲ್ಲಿ ಇರುವಂಥ ಸಿಚುವೇಶನ್ ಹೇಗಿದೆ, ಇದೆಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತೆ. ಕೇರಳದಲ್ಲಿ ಈಗಾಗಲೇ UDF ಅಧಿಕಾರಕ್ಕೆ ಬಂದಿದೆ, ಗೆಲುವನ್ನು ಸಾಧಿಸಿಕೊಂಡಿದೆ, ತನ್ನ ತೆಕ್ಕೆಗೆ ಕಾಂಗ್ರೆಸ್ ತೆಗೆದುಕೊಂಡಿದೆ. ಈಗ CM ಯಾರು ಅನ್ನುವಂಥದ್ದು ಪ್ರಶ್ನೆ.